$135 ವರ್ಷಗಳ ಇತಿಹಾಸ ಪ್ರಸಿದ್ಧ ಭರಮಕೋಡಿ ಭರಮದೇವರ 5 ದಿನದ ಅದ್ದೂರಿ ಮಹೋತ್ಸವ. ಸುಮಾರು 135 ವರ್ಷಗಳಿಂದ ಇತಿಹಾಸ ಪ್ರಸಿದ್ಧವಾದ ಭರಮದೇವರ ಜಾತ್ರೆಯನ್ನು 5 ದಿನಗಳ ಕಾಲ ಅತಿ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರಲಾಗುತ್ತದೆ ಎಂದು ಸಂಕೋನಟ್ಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಂಕರ ಗಡದೆ ಹೇಳಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಭರಮಕೋಡಿ ಗ್ರಾಮದ ಭರಮದೇವರ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ನಮ್ಮ ಹಿರಿಯರ ಕಾಲದಿಂದಲೂ ಕೂಡ ಯಾವುದೇ ಒಂದು ಜಾತಿ ಮತ ಭೇದ ಮರೆತು ಎಲ್ಲರೂ ಒಂದಾಗಿ ಸುಮಾರು 135 ವರ್ಷಗಳಿಂದ ಜಾತ್ರಾ ಮಹೋತ್ಸವವನ್ನ ಅದ್ದೂರಿಯಾಗಿ ಆಚರಿಸಿಕೊಂಡು ಬರಲಾಗಿದ್ದು, ಜಾತ್ರೆಯಲ್ಲಿ ವಿಶೇಷವಾಗಿ ಅಲಗು ಹಾಯುವುದು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಗ್ರಾಮೀಣ ಕ್ರೀಡೆಗಳು ಸೇರಿದಂತೆ ಅನೇಕ ಕಾರ್ಯಕ್ರಮಗಳ ಜೊತೆಗೆ 5 ಗ್ರಾಮಗಳಿಂದಲೂ ಕೂಡ ಪಲ್ಲಕ್ಕಿಗಳು ಆಗಮಿಸುವುದರ ಮೂಲಕ 5 ದಿನಗಳ ಕಾಲ ವಿಶೇಷವಾಗಿ ಭಕ್ತಿ ಭಾವದಿಂದ ಜಾತ್ರೆಯನ್ನ ಆಚರಿಸಲಾಗುತ್ತದೆ ಎಂದರು. ಜಾತ್ರೆ ವಿಶೇಷತೆ ಏನೆಂದರೆ, ಈಗ ಸುಮಾರು ಮೊದಲಿನಿಂದ ಜಾತ್ರೆ ಕೇವಲ 1 ದಿವಸಗಳವರೆಗೆ ಇರುತ್ತಿತ್ತು. ಈಗ 5 ದಿವಸಗಳಿಗೆ ಜಾತ್ರೆಯನ್ನು ಆಚರಣೆ ಮಾಡ್ತಾ ಬಂದಿದ್ದೇವೆ. ಹಾಗೂ ನಮ್ಮ ಜಾತ್ರೆಯ ವಿಶೇಷತೆ ಏನೆಂದರೆ, ಬೇರೆ ಹಳ್ಳಿಗಳಿಂದ ನಾವು ಪಲ್ಲಕ್ಕಿಯನ್ನು ತರಿಸುತ್ತೇವೆ. ಮತ್ತು ಅಲಗದ ಕಾರ್ಯಕ್ರಮ ಮತ್ತು ಜಾತ್ರೆ ಕಾರ್ಯಕ್ರಮದಲ್ಲಿ ವಿಶೇಷವಾದ ಅಲಗದ ಕಾರ್ಯಕ್ರಮ ಮತ್ತು ಪಲ್ಲಕ್ಕಿ ಉತ್ಸವ ಹಾಗೂ 3 ದಿನಗಳಿಗೆ ವಿಜೃಂಭಣೆ ಅತಿ ವಿಜೃಂಭಣೆಯಿಂದ ನಾವು ಜಾತ್ರೆಯನ್ನು ಆಚರಿಸ್ತಾ ಬಂದಿದ್ದೇವೆ. ಎಲ್ಲ ಸೀಮಿತ ಎಲ್ಲ ಜಾತ್ರೆ ಒಳಗೆ ಇದನ್ನು ನಾವು ಎಲ್ಲ ಸಮಾಜದವರು ಕೂಡಿಕೊಂಡು ಅತಿ ವಿಜೃಂಭಣೆಯಿಂದ ನಾವು ಹಾಲು ಮತದ ದೇವರದ ಭರಮದೇವರ ಜಾತ್ರೆಯನ್ನು ಅತಿ ವಿಜೃಂಭಣೆಯಿಂದ ಎಲ್ಲ ಸಮಾಜದವರು ಕೂಡಿಕೊಂಡು ಒಟ್ಟಾಗಿ ಈ ಜಾತ್ರೆಯನ್ನು ವಿಜೃಂಭಣೆಯಿಂದ ಮಾಡುತ್ತೇವೆ. ಗ್ರಾಮದ ಮುಖಂಡರಾದ ಗೋಪಾಲ ಕೋಳಿ ಮಾತನಾಡಿ, ಭರಮದೇವರಿಗೆ ಸುಮಾರು 135 ವರ್ಷದ ಇತಿಹಾಸವಿದೆ. ಭಕ್ತಿ ಭಾವದಿಂದ ನಡೆದವರಿಗೆ ಬೇಡಿದ್ದೆಲ್ಲ ನೀಡುವ ದೇವರಾಗಿದ್ದು, 5 ದಿನಗಳ ಕಾಲ ಜಾತ್ರಾ ಮಹೋತ್ಸವದಲ್ಲಿ ಯಾವುದೇ ಒಂದು ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಒಂದಾಗಿ ಜಾತ್ರಾ ಮಹೋತ್ಸವವನ್ನ ನೆರವೇರಿಸಿಕೊಂಡು ಬರುತ್ತಿದ್ದೇವೆ ಎಂದರು. ಈ ಜಾತ್ರೆ ಒಂದು 135 ವರ್ಷ ಬಂದವರು. ಪೈಲ ಅಷ್ಟೇ ಒಂದು 50-60 ಜನ ಕೂಡಿ ಈ ಜಾತ್ರೆ ಪ್ರಾರಂಭ ಮಾಡ್ಕೊಂಡು ಈ ಜಾತ್ರೆ ಪ್ರಾರಂಭ ಮಾಡಿದವರು ಮಾಳಿಸ್ ಮುಟ್ಟ ಅಂತೇಳಿ ಒಬ್ಬರೇ ಹೇಳಿ ಮನುಷ್ಯರಿದ್ರೆ ಅವರಿಂದ ಈ ಜಾತ್ರೆ ಪ್ರಾರಂಭ ಆಗ್ಯದ. ಕಮ್ಮಿ ಈಗ ಆಗ 50 ಜನ ಕೂಡಿ ಜಾತ್ರೆ ಮಾಡ್ತಾ ಇದ್ರು. ಈಗ ಕಮ್ಮಿ ಇಲ್ಲಪ್ಪ ಅಂದ್ರೆ ಒಂದು 5,000 ಮ್ಯಾಲ ಜನಸಂಖ್ಯೆ ಸೇರಿ ಈ ಜಾತ್ರೆ ಮಾಡ್ಕೊಂಡು ಬಂದಿವಿ. ಏನೇನು ವಿಶೇಷ ಜಾತ್ರೆ ಒಳಗೆ? ಜಾತ್ರೆ ನೋಡ್ರಿ, ಒಳಗೆ ಬೇರೂರಿನಿಂದ ವಾಲಗಳು ಬರ್ತಾವೆ, ಬೇರೂರಿನಿಂದ ಪಾಲಿಗಳು ಬರ್ತಾವೆ, ಇಲ್ಲಿ ಡೊಳ್ಳ ಬಾರಿಸೋದು ಇರ್ತವೆ, ದತ್ತಿ ಕೊಡೋದು ಇರ್ತವೆ, ಅಲಗಿರ್ತವೆ, ವಿವಿಧ ಪ್ರಕಾರಗಳನ್ನು ಮಾಡಿ ಈ ಜಾತ್ರೆ ನಾವು ಮಾಡ್ತಾ ಇರ್ತೀವಿ. ಹಿರಿಯರಾದ ಮಹದೇವ ಬೇವನೂರ ಮಾತನಾಡಿ, ಭರಮಕೋಡಿ ಭರಮದೇವರ ಜಾತ್ರೆಯನ್ನ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ದೂರಿಯಾಗಿ ಆಚರಿಸಿಕೊಂಡು ಬರಲಾಗುತ್ತದೆ. ಪ್ರತಿ ವರ್ಷವೂ ಭಕ್ತರ ಸಂಖ್ಯೆ ಕೂಡ ಹೆಚ್ಚಾಗುತ್ತಿದ್ದು, ವಿಶೇಷವಾಗಿ 5 ದಿನಗಳ ಕಾಲ ಜಾತ್ರೆಯನ್ನ ನಡೆಸಿಕೊಂಡು ಬರಲಾಗುತ್ತದೆ ಎಂದರು. ಜಾತ್ರೆ ಟಾಟಾ ಜಾತ್ರೆ, ಅಲಗದ ಕಾರ್ಯಕ್ರಮ, ಶಿವಸ್ಥಾನ ಕಾರ್ಯಕ್ರಮ, ಬೇರೂರು ಪಲ್ಲಕ್ಕಿ ಮತ್ತು ಅವಾಗ ಸಾಧಾರಣ ಇತ್ತು. ಈಗ 10,000 ಜನ ಕೂಡ್ಲತ್ತೈತ್ರಿ. ಮತ್ತು ಜಾತ್ರೆ ದಾಡ್ದು ನಡೆದೈತ್ರಿ. 130-40 ತನಕ ಬಂದೈತ್ರಿ. ಪೈಲ 1 ದಿನ ಐತ್ರಿ, ಈಗ 5 ದಿನ ನಡೆದೈತಿ. ಇವೆಲ್ಲ ಈಗ ಏನು ಹೇಳಿದ್ರಿ, ಇದೆಲ್ಲ ವಾಲ್ಗ ಪಲ್ಲಕ್ಕಿ ಅಲಗದ ಕಾರ್ಯಕ್ರಮ, ಮುಂದು ಹುಡುಗರನ್ನ ಹಾರಿಸೋ ಕಾರ್ಯಕ್ರಮ ರೀ. ಇದೇ ಸಂದರ್ಭದಲ್ಲಿ ದುಂಡಪ್ಪ ಕಲಗುಣಿ, ಭೀಮಾ ಗಡದೆ, ಗೋಪಾಲ ಕೋಡಿ, ವಿಠ್ಠಲ್ ಮಟಗಾರ, ಕಾಬು ಜಾದವ, ಸುವರ್ಣ ಸಾಳುಂಕಿ, ರಾಜು ಶೆಟ್ಟಿ ಸೇರಿದಂತೆ ಸುಮಾರು 5,000ಕ್ಕೂ ಭಕ್ತರು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದು ಪ್ರಸಾದ ಸ್ವೀಕರಿಸಿದ್ದು ವಿಶೇಷವಾಗಿತ್ತು. ಸತೀಶ್ ಕೋಳಿ, ನ್ಯೂಸ್ ಪಾಸ್ಟ್, ಚಿಕ್ಕೋಡಿ.